ಅಂಜಲಿ, ಅಯ್ಯೋ ಅತ್ತೆ, ನಾನು ಕಣ್ಮುಂದನೆ ನಿಂತಿದ್ದೀನಲ್ಲ, ಸರಿಯಾಗಿ ನೋಡಿ. ಪಾಪ ಅತ್ತೆ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಾನೆ ಇಲ್ಲ. ಏನ್ ಮಾಡೋದೀಗ? ಹಾ, ತನನ 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 ತನನ. ಅಂಜಲಿ, ತನನ ತನನ ತನನ. ನಿನ್ನ ನೋಡೋ ಅದೃಷ್ಟ ನನಗಿಲ್ಲ. ನಾನು ತುಂಬ ಅನ್ಲಕ್ಕಿ. ನೀನು ನನ್ನ ರಘುನ ಒಂದ್ ಮಾಡಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಪುಟ್ಟ. ನಿನ್ನ ಒಂದ್ಸರಿ ಕಣ್ ತುಂಬ ನೋಡೋ ಭಾಗ್ಯನೂ ನನಗಿಲ್ಲ. ಅಂಜಲಿ, ನಿನ್ನ ಹೆಲ್ಪ್ನ ನಾನು ಈ ಜನ್ಮದಲ್ಲಿ ಮರೆಯಲ್ಲ ಪುಟ್ಟ. ತುಂಬ ತುಂಬ ಥ್ಯಾಂಕ್ಸ್ ಕಣಮ್ಮ. ನೀವು ನಂಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಹೌದು ಅಂಜಲಿ, ಇದನ್ ಬಿಟ್ಟು ನಾನು ಬೇರೆ ಏನೂ ಮಾಡೋ ಸ್ಥಿತಿಲಿಲ್ಲ. ನಾನು ತುಂಬ ದುರಾದೃಷ್ಟವಂತೆ. ಅತ್ತೆಗೆ ಮೀಟ್ ಮಾಡಿದ್ರೆ ಅತ್ತೆ ಫುಲ್ ಖುಷಿಯಾಗಿರ್ತಾರೆ. ಆದ್ರೆ ರಘು ಅಂಕಲ್ ಇಲ್ಲಿಗೆ ಬರೋ ಹೇಗೆ ಮಾಡೋದು? ಮ್ಯಾಜಿಕ್ ಮ್ಯಾಜಿಕ್ ಮಾಡ್ತೀನಿ. ಏ ಅಂಜಲಿ ನಿಂತ್ಕೋ, ನಾನು ಬಂದೆ. ಏ ಅಂಜಲಿ ನಿಂತ್ಕೋ. ಈ ಫೋನ್ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಸಾಕ್ಷಾತ್ತೆಗೆ ಕೊಡ್ತೀನಿ. ಇದನ್ನ ರಘು ಅಂಕಲಿಗೆ ಫೋನ್ ಮಾಡ್ತಾರೆ. ಹೋಲಿ ಹಬ್ಬಕ್ಕೆ ಬಾ ಅಂತ ಸಾಕ್ಷಾತ್ ರಘು ಅಂಕಲಿಗೆ ಹೇಳ್ತಾರೆ. ಅಯ್ಯೋ, ಇದೇನು ಮೊಬೈಲ ಎಲ್ಲ ಕಡೆ ಎತ್ಕೊಂಡು ಓಡಾಡೋದಿಕ್ಕೆ? ಸಾಲದಕ್ಕೆ ಸಾಕ್ಷಾತ್ ಕದ್ದು ಮುಚ್ಚಿ ರಘು ಅಂಕಲ್ ಜೊತೆ ಮಾತಾಡ್ತಾರೆ ಅಂತ ದೊಡ್ಡಪ್ಪ ಈ ವಯರ್ನು ಕಟ್ ಮಾಡಿದ್ದಾರೆ. ಬೇಕಾದ್ರೆ ನೋಡು. ಅಯ್ಯೋ ಅಂಕಲ್, ಡಬ್ಬ ಫೋನಾ? ನನಗೂ ಆಟ ಆಡಕ್ಕೆ ಇದೇ ತರ ಒಂದು ತಾತ ಕೊಡ್ಸಿದ್ರು. ಏನ್ ಮಾಡೋದು? ಈಗ ಹೆಂಗ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ ಅಂಜಲಿ. ಹಾ, ನಾನು ಅತ್ತೆ ಜೊತೆ ಮಾತಾಡಿ ರಘು ಅಂಕಲ್ ಬರಾಗ್ ಮಾಡ್ತೀನಿ. ಜಿಂಕೆ ಮರಿತಾರೆ ಓಡೋಗ್ತಾಳೆ.
ಹೋಗಿ ಬಾಡಿ ಎಲ್ಲ ಕರ್ಗೋಯ್ತು. ಈ ದೊಡ್ಡಪ್ಪನ ಬಸ್ಕಿ ಪನಿಷ್ಮೆಂಟ್ಗಿಂತ ಓಡೋದೇ ದೊಡ್ಡ ಪನಿಷ್ಮೆಂಟ್ ಆಗೋಗಿದೆ. ಇತ್ತೀಚೆಗೆ ಓಡೋಕೆ ಆಗಲ್ಲ. ದೊಡ್ಡವ್ರ ಥರ ಚಿಪ್ಸ್ ತಿನ್ಕೊಂಡು ಕೂತಿರೋಣ ಅನ್ಸುತ್ತೆ. ಹೌದು, ಇವಳು ಸಾಕ್ಷಿಯತೆ ಕಣ್ಗೂ ಕಾಣಲ್ಲ. ಇವಳು ಮಾತಾಡೋದು ಅವ್ರಿಗೆ ಕೇಳಿಸಲ್ಲ. ಆದ್ರೂ ಅವ್ರ ಜೊತೆ ಹೇಗೆ ಮಾತಾಡ್ತಾಳೆ? ನಾನು ರಘು ಜೊತೆ ಮೀಟ್ ಮಾಡೋ ಪಾಸಿಬಿಲಿಟೀಸ್ ಅಂತೂ ಕ್ಲೋಸ್ ಆಗೋಗಿದೆ. ಈ ಮನೇಲಿ ನನ್ನ ಕಾಲೆತ್ತು ಆಚೆ ಇಡೋಕ್ಕೂ ಆಗ್ತಿಲ್ಲ. ನಾನೇ ರಘು ಜೊತೆ ಮಾತಾಡೋ ಸ್ಥಿತಿಲೂ ಇಲ್ಲ. ಏನು ಮಾಡೋದು ಇವಾಗ? ಒಳ್ಳೆ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀನಲ್ಲ. ಸಾಕ್ಷಿ, ಏ ಸಾಕ್ಷಿ, ಸಾಕ್ಷಿ. ಹಾ, ಬಂದೆ. ಏನತ್ತೆ ನೀವಿಲ್ಲಿ? ಏನೂ ಇಲ್ಲ, ಸರಿ ಹಿಂದಿಗೆ. ಅತ್ತೆ, ನೀವು? ನಾನು ಇನ್ಮೇಲೆ ಹೀಗೆ. ಈ ರೂಮು ನನ್ನ ರೂಮ್ ಇದ್ದ ಹಾಗೆ. ನನಗಿಷ್ಟ ಆದಾಗ ಇರ್ಬೋದು, ಬೇಡ ಆದಾಗ ಹೋಗ್ಬೋದು. ನಾನು ಇಲ್ಲೇ ನಿನ್ನ ರೂಮಲ್ಲೇ ಸೆಟ್ಲ್ ಆದಂಗೆ. ಸಾಕ್ಷತೆ, ಸಾಕ್ಷತೆ. ಅಯ್ಯೋ, ಪಿಜ್ಜಾಜಿ ಬೇರೆ ಇಲ್ಲೇ ಇದಾರಲ್ಲಪ್ಪ. ಸಾಕ್ಷತೆ ಗೋಲೆ ವಿಷಯ ಹೇಗೆ ತಿಳಿಸ್ಲಿ? ಸಾಕ್ಷಿ, ಈ ಚಿಕ್ಕಮ್ಮ ಅವ್ರಿಗೆ ತಮ್ಮ ರೂಮಲ್ಲಿ ಇರೋದಕ್ಕೆ ಭೂತದ ಭಯ ನೋಡು. ಅದಕ್ಕೆ ನಿನ್ನ ರೂಮಿಗೆ ಬಂದು ಟೆಂಟ್ ಹಾಕಿದ್ದಾರೆ. ಈಗ ನೀನು ಅವ್ರ ಕೈಲಿ ಸಿಕ್ಕಾಕೊಂಡಿದ್ಯಾ? ಇನ್ನು ಇವ್ರ ಕೈಲಿ ಕೊರಿಸ್ಕೊಂಡು ನಿನ್ನ ಗತಿ ಗೋವಿಂದ. ಜಿಲೇಬಿ, ನೀನ್ ಸ್ವಲ್ಪ ಸುಮ್ಮನೆ ಕೂತ್ಕೊಂತೀಯಾ? ಸಾಕ್ಷಿ ಮದುವೆ ಆಗಿ ಹೋಗೋವರೆಗೂ ಇವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಅತ್ತಿಗೆಗೆ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಬಂದಿರೋದು. ಸಾಕ್ಷಿ, ಇನ್ಮೇಲೆ ನೀನೇನು ಯೋಚನೆ ಮಾಡ್ಬೇಡ. ನಿನ್ ಕೆಲಸ ನೀನ್ ಮಾಡ್ಕೊಂಡಿರು. ಜಿಲೇಬಿ, ಹಾಲಿಟ್ಟಾಯ್ತಲ್ಲ, ನಿನ್ ಕೆಲಸ ಮುಗೀತಲ್ಲ, ಇನ್ನು ಹೊರಡು. ಹೋಗ್ತೀನಿ ಬಿಡಿ, ಅದಕ್ಕೆ ಯಾಕೆ ಹಾಗಾಡ್ತೀರಾ? ಬೇರೆ ಕಡೆ ಫೋನ್ಗಳೇ ಪ್ಲೀಸ್ ಎಲ್ಲ ಹಾಡ್ಕೊಂಡು ಬನ್ನಿ.